ಗುರುವಚನ ಕೇಳಿ ಕೇಳಿ ಶಿವವಚನ ಕೇಳಿ ಕೇಳಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿದೆಯ ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಉಪದೇಶವಿತ್ತು ಸರುದಯ್ಯ ಏತರವನುದಯ್ಯ ಉಪದೇಶವಿತ್ತು ಸರುದಯ್ಯ ಏತರವನುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖನೇ ಗುರುವಚನ ಪರಾಮುಖನೇ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ವಚನ ರಚನೆಯ ನುಡಿವ ಬಯಲು ರಂಜಕರೆಲ್ಲ ಭಕ್ತರಪ್ಪರೆ ಅಯ್ಯ. ವಚನ ತನ್ನಂತಿರದು, ತಾನು ವಚನದಂತಿರ. ಅದೆಂತೆಂದಡೆ ತನು ಮನ ಧನವನ್ನೆಲ್ಲ ಹಿಂದಿಟ್ಟುಕೊಂಡು ಮಾತಿನ ಬಣವೆಯ ಮುಂದಿಟ್ಟುಕೊಂಡು ಒಡೆಯನ ಕಂಡು ನಾಯಿ ಬಾಲವು ಬಡಿದುಕೊಂಬಂತೆ ಆ ತೆರನಾಯಿತೆಂದ ಕಲಿದೇವರ ದೇವಯ್ಯ. 12ನೇ ಶತಮಾನದ ಶರಣರ ನಡೆ ನುಡಿ ಸಿದ್ಧಾಂತಕ್ಕೆ ಹಿಡಿದ ಕನ್ನಡಿ ಅವರ ವಚನಗಳು. ಆದರೆ ಶರಣರಂತೆ ವಚನ ರಚನೆ ಮಾಡುವಂಥ ಹಲವರ ನಡೆನುಡಿಗಳು ಒಂದಾಗಿ ಇಲ್ಲದೇ ಇದ್ದದ್ದನ್ನು ಸ್ಪಷ್ಟವಾಗಿ ಕಂಡಿದ್ದಾರೆ ಮಡಿವಾಳ ಮಾಚಯ್ಯನವರು. ಅದನ್ನೇ ಈ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಶರಣರು ಲೋಕ ಮೆಚ್ಚಲಿ ಅಂತ ಹೇಳಿ ಮಾತನಾಡಿದವರು ಅಲ್ಲ. ಅವರಿಗೆ ಮನಸ್ಸು ಮತ್ತು ಮನಸ್ಸಿನ ಒಡೆಯ ಮಹಾದೇವ ಮೆಚ್ಚುವಂಥದ್ದು ಮುಖ್ಯವಾಗಿತ್ತು. ಅವರ ಆಶಯ ಆತ್ಮಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವೂ ಕೂಡ ಆಗಿತ್ತು. ಧಾರ್ಮಿಕ ಸಾಮಾಜಿಕ ಜೀವನದಲ್ಲಿ ಕಂಡುಬರುವಂಥ ನಡೆನುಡಿಗಳ ಅಂತರವನ್ನು ಅತ್ಯಂತ ಮಾರ್ಮಿಕವಾಗಿ ಇಲ್ಲಿ ಹೇಳಿದ್ದಾರೆ. ಶರಣರ ವಚನಗಳಂತೆ ಅರ್ಥಪೂರ್ಣವಾಗಿ ವಚನಗಳನ್ನು ರಚಿಸಿ ಅವುಗಳ ಮೂಲಕವೇ ಜನರನ್ನು ರಂಜಿಸುವಂಥ ವರ್ಗವೇ ಅವತ್ತು ಇತ್ತು, ಇವತ್ತು ಇದೆ. ಅಂಥವರನ್ನು ಬಯಲು ರಂಜಕರು ಅಂತ ಹೇಳಿ ಲೇವಡಿ ಮಾಡಿದ್ದಾರೆ. ಅಂಥವ್ರು ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೂಲಕ ನಡೆ ನುಡಿ ಒಂದಾಗಿರುವಂಥ ಒಂದಾಗಿರುವಂಥವನು ಭಕ್ತ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಇಷ್ಟು ಹೇಳಿದರೆ ಮಾಚಯ್ಯನವರಿಗೆ ತೃಪ್ತಿ ಇಲ್ಲ. ವಚನ ರಚನೆಕಾರರ ಮಾತಿನಂತೆ ಅವರ ಜೀವನದ ವಿಧಾನವೂ ಇರಬೇಕು. ಕೆಲವು ವಚನಕಾರರ ಜೀವನ
ಇದಕ್ಕೆ ತದ್ವಿರುದ್ಧ ಇರುದ್ದದ್ದನ್ನ ಅವ್ರು ನೋಡಿದ್ದಾರೆ. ಅವ್ರು ಬರೆಯೋದೇ ಒಂದಾದರೆ ಅವರ ಬದುಕಿನ ವಿಧಾನವೇ ಮತ್ತೊಂದು. ಇದಕ್ಕೆ ಒಂದು ಸ್ಪಷ್ಟನೆ ಕೊಡ್ತಾರೆ ಅವರು. ವಚನ ರಚನೆಕಾರರ ತನು ಮನ ಧನ ಶುಚಿಯಾಗಿರಬೇಕು. ಅವುಗಳನ್ನು ಶುಚಿಯಾಗಿಟ್ಕೊಳ್ಳದೆ ಅಂದರೆ ಮನದಲ್ಲಿ ದುರಾಸೆ, ತನುವಿನಲ್ಲಿ ಭೋಗ ಲಾಲಸೆ, ಧನದಲ್ಲಿ ಮೋಹ, ಇಂಥವುಗಳೆಲ್ಲ ಇಟ್ಕೊಂಡು ಕೇವಲ ಮಾತಿನ ಬಣವೆಯನ್ನು ಒಟ್ಟಿದ್ರೆ ಅದಕ್ಕೇನು ಬೆಲೆ ಅಂತ ಕೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಡೆಯನ ಕಂಡು ನಾಯಿ ಬಾಲವ ಬಡಿದುಕೊಂಬಂತೆ. ಯಾರನ್ನೇ ಕಂಡ್ರೂ ಬಾಲ ಅಲ್ಲಾಡಿಸುವಂಥದ್ದು ನಾಯಿಯ ಸ್ವಭಾವ. ಅದರಲ್ಲೂ ತನಗೆ ಯಾರಾದರೂ ಅನ್ನ ಇತ್ತು ಸಾಕಿದ ಅಂದರೆ ಅಂಥವನನ್ನು ಕಂಡಾಗ ಅದು ಹೆಚ್ಚು ಬಾಲ ಅಲ್ಲಾಡಿಸುತ್ತೆ. ಹಾಗೆ ದೇವರ ಅಥವಾ ಜನರ ಮುಂದೆ ಭಕ್ತಿಯ ಪ್ರದರ್ಶನ ಮಾಡಿದರೆ ಅವರು ಹೇಗೆ ಭಕ್ತರಾಗ್ತಾರೆ ಅಂತ ಈ ವಚನದಲ್ಲಿ ಮೂಡಿಸಿದ್ದಾರೆ. ಒಬ್ಬ ವ್ಯಕ್ತಿಯ ಬರಹದಿಂದಲೇ ಆತನ ವ್ಯಕ್ತಿತ್ವವನ್ನು ಅಳಿಲಿಕ್ಕೆ ಆಗಲ್ಲ. ಅದು ಈ ವಚನದಲ್ಲಿ ಭಾವ ಇದೆ. ಬದುಕು ಬರಹ ಒಂದೇ ಆಗಿರಬೇಕು ಅನ್ನುವಂಥ ಆಶಯ ಮಾಚಯ್ಯನವ್ರದು. ಶರಣರ ಕಾಲದಲ್ಲಿ ವೇದ ಶಾಸ್ತ್ರ ಪುರಾಣಗಳನ್ನು ಮುಂದಿಟ್ಕೊಂಡು ತಮ್ಮ ಪಾಂಡಿತ್ಯ ಪ್ರದರ್ಶನದ ಮೂಲಕವೇ ಜನರನ್ನ ಮರಳು ಮಾಡುವಂಥ ಒಂದು ವರ್ಗವೇ ಇತ್ತು. ಮತ್ತೊಂದು ಕಡೆ ಅನುಭವ ಮಂಟಪದ ಸಂಪರ್ಕದಿಂದ ತಮ್ಮ ಬದುಕನ್ನು ಪಾರದರ್ಶಕ ಮಾಡಿಕೊಂಡು ಅರಿವು ಆಚಾರ ಒಂದಾದಂಥ ಶರಣ ಪರಂಪರೆನೇ ಇತ್ತು. ಈ ಶರಣರ ಪ್ರಭಾವ ಗಮನಿಸಿದವರು ಅವರ ಹಾಗೆ ವಚನ ರಚನೆ ಮಾಡುವಂಥ ವೇಷಧಾರಿಗಳು ಹುಟ್ಕೊಂಡಿರಬೇಕು. ವಚನ ರಚನೆಗೆ ಮುಖ್ಯವಾಗಿ ಬೇಕಾದದ್ದು ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗ ನಿಷ್ಠೆ. ಇವು ಇಲ್ಲದೆ ಕೇವಲ ವಚನ ಬರೆದ್ರೆ ಅದು ಬುದ್ಧಿಯ ಕೌಶಲ್ಯವೇ ಹೊರತು ಅನುಭವದ ಸಂಗಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ಒತ್ತು ಕೊಟ್ಟಿದ್ದಂಥ ಮಾಚಯ್ಯನವರು ಹಾಗೆ ನಡೆನುಡಿ ಬೇರೆ ಆದಂಥವರ ಬಂಡತನವನ್ನು ಹೇಗೆ ಸಹಿಸಲಿಕ್ಕೆ ಸಾಧ್ಯ? ಶರಣರ ಧರ್ಮ ನಡೆನುಡಿ ಒಂದಾಗಿರುವಂಥದ್ದು. ಹರಳು ಹುರಿದ ಹಾಗೆ ಮಾತನಾಡಿದ ಮಾತ್ರಕ್ಕೆ ಅವರ ನಡೆಯೂ ಅದೇ ರೀತಿ ಇದೆ ಅಂತ ಹೇಳಲಿಕ್ಕಾಗಲ್ಲ. ಮಾತು ಕೃತಿಯಲ್ಲಿ ಬಂದಾಗಲೇ ಆತ ಭಕ್ತನಾಗಲಿಕ್ಕೆ, ಶರಣತ್ವಕ್ಕೆ ಏರಲಿಕ್ಕೆ ಸಾಧ್ಯ. ತನುವನ್ನ ಗುರುವಿಗೆ, ಮನವನ್ನ ಲಿಂಗಕ್ಕೆ, ಧನವನ್ನ ಜಂಗಮಕ್ಕೆ ಸಾಗಿಸ್ಬೇಕು ಅನ್ನುವಂಥದ್ದು ಭಕ್ತನ ಲಕ್ಷಣ. ಹಾಗಿಲ್ಲದೆ ಅಂತರಂಗದಲ್ಲಿ ಅವುಗಳಿಗೆ ವಂಚನೆ ಮಾಡಿ ಬಹಿರಂಗದಲ್ಲಿ ಭಕ್ತನಂತೆ ನಟಿಸಿದ್ರೆ, ಸುಜ್ಞಾನಿಯಂತೆ ವರ್ತಿಸಿದ್ರೆ ಅವರನ್ನ ಬಯಲು ರಂಜಕರು ಅಂತ ಹೇಳಿ ಮೂದಲಿಸಿದ್ದಾರೆ. ಅದೊಂದು ರೀತಿಯ ದೊಂಬರಾಟ ಇದ್ದ ಹಾಗೆ, ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಮಾಡುವ ನಟನೆ ಅಷ್ಟೆ. ವಚನದಲ್ಲಿ ನಾಯಿಯ ಬಾಲದ ಉಪಮೆ ನೀಡಿರುವಂಥದ್ದು ಮನೋಜ್ಞವಾಗಿದೆ. ನಾಯಿ ಯಾರನ್ನೇ ಕಂಡ್ರೂ ಆಹಾರಕ್ಕೆ ಅಥವಾ ಪ್ರೀತಿಗೆ ತನ್ನ ಬಾಲವನ್ನು ಅಲ್ಲಾಡಿಸುತ್ತೆ. ಅದು ಅದರ ಸಹಜ ಸ್ವಭಾವ. ಅದರಂತೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ, ಲೌಕಿಕ ಲಾಭಕ್ಕಾಗಿ ಅಥವಾ ಸಮಾಜದಲ್ಲಿ ಗೌರವ ಪಡೆಯಬೇಕು ಅಂತ ಹೇಳಿ ನಾಯಿಯಂತೆ ಬಾಲ ಅಲ್ಲಾಡಿಸುವಂಥ ಕಾರ್ಯವನ್ನು ಮಾಡಬಾರದು. ಈ ಎಚ್ಚರಿಕೆ ವಚನದಲ್ಲಿದೆ. ಈ ವಚನ ಕೇವಲ 12ನೇ ಶತಮಾನಕ್ಕೆ ಮಾತ್ರ ಸಲ್ಲುವಂಥದ್ದಲ್ಲ, ಇವತ್ತಿಗೂ ಅದು ಪ್ರಸ್ತುತ. ಯಾಕೆ ಅಂದರೆ ಈಗಲೂ ಕೆಲವು ವೇದಿಕೆಯಲ್ಲಿ ಆಡುವಂಥ ಮಾತುಗಳೇ ಒಂದಾದರೆ ಅವರ ಬದುಕಿನ ವಿಧಾನವೇ ಮತ್ತೊಂದಾಗಿರುತ್ತೆ. ಅಂಥವ್ರಿಗೆ ಈ ವಚನ ಒಂದು ಕನ್ನಡಿಯ ಹಾಗೆ ಇದೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ಳುವಂಥವ್ರು ಸಾಕಷ್ಟು ಜನರಿದ್ದಾರೆ. ಆದರೆ ಆ ವಿಚಾರಗಳಂತೆ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು ಎಷ್ಟು ಜನ? ಕೇವಲ ಇನ್ನೊಬ್ಬರ ಪ್ರಶಂಸೆಗಾಗಿ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು ಬಯಲು ರಂಜಕರಿದ್ದ ಹಾಗೆ. ಧರ್ಮ
ಕೇವಲ ಬಾಹ್ಯ ಪೂಜಾದಿ ಕ್ರಿಯೆಗಳಲ್ಲಿ ಇಲ್ಲ. ಹೋಮ ಹವನಾದಿ ಆಡಂಬರದ ಪ್ರದರ್ಶನಕ್ಕಾಗಿ ಅವು ಇಲ್ಲ. ಅದು ದಯಾಮೂಲ ಮತ್ತು ಅಂತರಂಗ ಬಹಿರಂಗ ಶುದ್ಧಿಯ ಪ್ರತೀಕ. ಮಾತು ಕೃತಿಯಾದಾಗಲೇ ಅವರ ವಚನ ಮತ್ತು ಆಡುವ ಮಾತುಗಳಿಗೆ ನೆಲೆ ಬೆಲೆ. ಮಡಿವಾಳ ಮಾಚಯ್ಯನವರು ಈ ವಚನದ ಮೂಲಕ ತೋರಿಕೆಯ ಬದುಕನ್ನು ಬಿಟ್ಟು ಅಹಂಕಾರವನ್ನು ತ್ಯಜಿಸಿ ನಡೆದಂತೆ ನುಡಿಯುವ ಶರಣರಂತೆ ಬಾಳ್ಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡಿದ್ದಾರೆ. ವಚನದ ರಚನೆಯ ನುಡಿವ ಬಯಲು ರಂಜಕರಿಲ್ಲ, ಭಕ್ತರ ಪರೇ ಅಯ್ಯ, ಭಕ್ತರ ಪರೇ ಅಯ್ಯ. ವಚನದ ರಚನೆಗೆ ನುಡಿವ ಬಯಲು ರಂಜಕರೆಲ್ಲ, ಭಕ್ತರ ಪರೇ ಅಯ್ಯ, ಭಕ್ತರ ಪರೇ. ವಚನದ ರಚನೆಗೆ ನುಡಿವ ಬಯಲು ರಂಜಕರೆಲ್ಲ, ಭಕ್ತರ ಪರೇ ಅಯ್ಯ, ಭಕ್ತರ ಪರೇ. ವಚನ ತನ್ನಂತಿರದು ತಾನು ವಚನದಂತಿರ, ವಚನ ತನ್ನಂತಿರದು ತಾನು ವಚನದಂತಿರ, ತಾನು ವಚನದಂತಿರ. ವಚನದ ರಚನೆಯ ನುಡಿವ ಬಯಲು ರಂಜಕರೆಲ್ಲ, ಭಕ್ತರ ಪರೇ ಅಯ್ಯ, ಭಕ್ತರ ಪರೇ. ಭಕ್ತರ ಪರೇ ಅಯ್ಯ, ಭಕ್ತರ ಪರೇ. ಅದೆಂತೆಂದಡೆ 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 ಅದೆಂತೆಂದಡೆ, ಹನುಮನ ಧನವನೆಲ್ಲ ಹಿಂದೆ ಇಟ್ಟುಕೊಂಡು, ಮಾತಿನ ಬಣವೆಯ ಮುಂದೆ ಇಟ್ಟುಕೊಂಡು, ಹನುಮನ ಧನವನೆಲ್ಲ ಹಿಂದೆ ಇಟ್ಟುಕೊಂಡು, ಮಾತಿನ ಬಣವೆಯ ಮುಂದೆ ಇಟ್ಟುಕೊಂಡು, ಒಡೆಯನ ಕಂಡು ನಾಯಿ ಬಾಲವ ಬಡಿದು ಕೊಂಬಂತೆ, ಒಡೆಯನ ಕಂಡು ನಾಯಿ ಬಾಲವ ಬಡಿದು ಕೊಂಬಂತೆ, ಆತರ ನಾಯಿ ತಿಂದ ಕಲಿದೇವರ ದೇವಯ್ಯ, ಆತರ ನಾಯಿ ತಿಂದ ಕಲಿದೇವರ ದೇವಯ್ಯ, ಕಲಿದೇವರ ದೇವಯ್ಯ, ಕಲಿದೇವರ ದೇವಯ್ಯ. ವಚನದ ರಚನೆಯ ನುಡಿವ ಬಯಲು ರಂಜಕರೆಲ್ಲ, ಭಕ್ತರ ಪರೇ ಅಯ್ಯ, ಭಕ್ತರ ಪರೇ. ವಚನದ ರಚನೆಯ ನುಡಿವ ಬಯಲು ರಂಜಕರೆಲ್ಲ, ಭಕ್ತರ ಪರೇ ಅಯ್ಯ, ಭಕ್ತರ ಪರೇ. ವಚನ ತನ್ನಂತಿರದು ತಾನು ವಚನದಂತಿರ, ವಚನ ತನ್ನಂತಿರದು ತಾನು ವಚನದಂತಿರ, ತಾನು ವಚನದಂತಿರ. ವಚನದ ರಚನೆಯ ನುಡಿವ ಬಯಲು ರಂಜಕರೆಲ್ಲ, ವಚನದ ರಚನೆಯ ನುಡಿವ ಬಯಲು ರಂಜಕರೆಲ್ಲ, ಭಕ್ತರ ಪರೇ ಅಯ್ಯ, ಭಕ್ತರ ಪರೇ. ಭಕ್ತರ ಪರೇ ಅಯ್ಯ, ಭಕ್ತರ ಪರೇ. ಭಕ್ತರ ಪರೇ ಅಯ್ಯ, ಭಕ್ತರ ಪರೇ. ಬನ್ನಿ ಕೇಳ ಬನ್ನಿ ವಚನ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ
ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ